ಸಂಸ್ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ ತತ್ವಜ್ಞಾನ ಮುಕ್ತಿಭಾಜ ಸುಖಯಸಿ ಗುರೋ ಯೋಗ್ಯತಾ ತಾರತಮ್ಯಾತ್ ಆಧತ್ಸೆ ಮಿಶ್ರ ಬುದ್ಧೀಂ ಸ್ತ್ರಿದಿವ ನಿರ್ಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾಧಿಕಕ್ಕೆ ತಮಸ ಸುಬಹುಲಂ ದುಃಖಯಸ್ಯನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿರಿಕ್ತಂ ಶ್ರುತಿಶತಮಿತಿಹಾಸಾತ್ ಚಾಕರ್ಣಯಾಮಃ ವಂದೇಹಂ ತಂ ಹನುಮಾನಿತಿ ಮಹಿತಮಹಾಪೌರುಷೋ ಬಾಹುಷಾಣಿ ಖ್ಯಾತಸ್ತೆಗ್ರ್ಯೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾ ವಿಧರ್ಮೈಃ ಸ್ವಸ್ನೇಹಾನಾಂ ಸಹಸ್ವಾನಗರ್ಭಿತಂ ನಿರ್ದಹಂ ದೇಹಭಾಜಾಂ ಅನ್ಹೋ ಮೋಹಾಪಹೋ ಯಸ್ಪೃಹೈತಿ ಮಹತೀಂ ಭಕ್ತಿಮದ್ಯಾಪಿ ಧಾಮಿ ಪ್ರಾಕ್ ಪಂಚಾಶತ್ ಸಹಸ್ರೈಃ ವ್ಯವಹಿತಮಮಿತಂ ಯೋಜನೈಃ ಪರ್ವತಂ ತ್ವಂ ಯಾವತ್ ಸಂಜೀವನಾದ್ಯೌಷಧನಿಧಿಮಧಿಕ ಪ್ರಾಣ ಲಂಕಾಂ ಅನೈಷೀಃ ಅದ್ರಾಕ್ಷೀತ್ ಉತ್ಪತಂ ತಂ ತತ ಉತಗಿರಿಮುತ್ಪಾಟಯಂತಂ ಗೃಹೀತ್ವಾ ಯಾಂತಂ ಖೇ ರಾಘವಾಂಗ್ರೌ ಪ್ರಣತಮಪಿ ತದೈಕ ಕ್ಷಣೇ ತ್ವಾಂ ಹಿ ಲೋಕಃ. ತುಂಬಾ ತಪ್ಪಿದೆ, ನೀವು ನೋಡ್ತಾ ಇರೋ ಪುಸ್ತಕದಲ್ಲಿ ಸಾಲಲ್ಲಿ ಅದು ತಿದ್ದಬೇಕಷ್ಟೇ. ಈ ಪದ್ಯದಲ್ಲಿ ಏನು ಹೇಳಿದ್ರು ಅಂದ್ರೆ, ಮಹಾಬಲಿಷ್ಠನಾದವು ಪ್ರಾಣದೇವನೇ, ನೀನು ಲಂಕೆಗೆ ಗಂಧಮಾದನ ಪರ್ವತದ ತಪ್ಪಲಿನಲ್ಲಿದ್ದಂತಹ ಸಂಜೀವಿನಿ ಮೊದಲಾದ ಗಿಡಮೂಲಿಕೆ ಉಳ್ಳ ಬೆಟ್ಟವನ್ನ ತರುವುದಕ್ಕಾಗಿ ಲಂಕೆಯ ಕಡೆಗೆ ನೀನು ನೆಗೆದದ್ದು. ಮೊದಲು ಲಂಕೆಯಿಂದ ನೆಗೆದು ಬೆಟ್ಟವನ್ನ ಕಿತ್ತದ್ದು, ಕಿತ್ತು ಮರಳಿ ಅದನ್ನ ತಂದು ಲಂಕೆಗೆ ಸೇರಿದ್ದು ಇದೆಲ್ಲ. ಆಮೇಲೆ ರಾಮಚಂದ್ರನ ಕಾಲ ಬುಡಕ್ಕೆ ಎರಗಿದ್ದು, ಇದೆಲ್ಲವನ್ನು ಕೂಡ ನೋಡಿದ್ದು ತದೈಕ ಕ್ಷಣೇ ರಾಘವಾಂಗನು ಪ್ರಣತಂ ಉತ್ಪತಂತಂ ಪಾಠಯಂತಂ ಗೃಹೀತ್ವಾ ಯಾಂತಂ ರಾಘವಾಂಗ್ರೌ ಪ್ರಣತಂ ಏಕಕ್ಷಣೇ ತ್ವಾಂ ಹಿ ಲೋಕಃ ಅದ್ರಾಕ್ಷೀತ್. ಇಷ್ಟೂ ಕೂಡ ಒಂದೇ ಕ್ಷಣದಲ್ಲಿ ನೋಡಿದ್ರು. ಇಷ್ಟನ್ನು ಕೂಡ, ಇದರಲ್ಲಿ ಯಾವ ಅಂಶವನ್ನು ಕೂಡ ಅವರು ಬಿಡಿಸಿ ನೋಡ್ಲಿಕ್ಕಾಗ್ಲಿಲ್ಲ. ಅಲ್ಲೇ ಇದೆ ಎಲ್ಲಿ ಬ್ಯಾಕ್ ಮೇಲೆ ಹೋಗ್ತೀವಿ. ಇನ್ನು ಬೇಡ 18 ಇಷ್ಟು ಬಿಡಿಸಿ ಓದ್ತಾ ಇದ್ದೇನೆ ಸರ್. 19 ಮಾಡ್ಬೇಕು. ಹೌದು, ಹಿಂದಿದ್ದು ಅವತ್ತು ಪೂರ್ತಿ ಹೇಳಿರ್ಲಿಲ್ಲ, ಅದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಿಮ್ಗೆ 18 ಪೂರ್ತಿ ಗೊತ್ತಿದ್ರೆ ಹೇಳ್ತೀರಾ ಒಂದ್ಸಲ ಏನಾಯ್ತು ಅಂತ? ಇಲ್ಲ ಸರ್, ನಾನು ಅದು ಲಾಸ್ಟ್ ಟೈಮ್ ವಿಡಿಯೋ ಅಲ್ಲಿ 18 ತನಕ ಆಗಿತ್ತು, ಅದಕ್ಕೆ ಹೇಳಿದೆ. ಸಾರಿ. ಸರಿ, ತೊಂದ್ರೆ ಇಲ್ಲ. ಓದಿದ್ದೆ, ಅದನ್ನ ಚೂರು ಬಿಡಿಸಿ ಹೇಳಿದ್ದೆ, ಆದ್ರೆ ಅದರ ವಿವರಣೆಯಲ್ಲಿ ಅದು ಇನ್ನೂ ಮುಗ್ದಿರ್ಲಿಲ್ಲ, ಅದರಿಂದಾಗಿ ಕಂಟಿನ್ಯೂ ಮಾಡಿದೆ ಅಷ್ಟೆ. ಅದ್ರಾಕ್ಷೀತ್ ಅನ್ನೋದು ನಮಗೆ ಇಲ್ಲಿ ಕ್ರಿಯಾಪದ. ದೇವಲೋಕದ ಮಂದಿ ಅಂದ್ರೆ ಅವರಿಗಾಯ್ತು ಇಷ್ಟು ನೋಡ್ಲಿಕ್ಕೆ. ನಮ್ಗೆ ಅವನು ಹೀಗೆ ಹೋಗುದು ಬರುದು ಮಧ್ಯದಲ್ಲಿ ಅನೇಕ ಕೆಲಸಗಳನ್ನು ಮಾಡುದೆಲ್ಲ ಏಕಕ್ಷಣದಲ್ಲಿ ಮಾಡಿದ ಅಂದ್ರೆ ಏನೋ ಗಾಳಿ ಪಾಸಾದಾಗಿರುತ್ತೆ. ಆದ್ರೆ ದೇವತೆಗಳು ಅಷ್ಟು ವಿಶ್ಲೇಷ್ಯ, ಬಿಡಿಸಿ ನೋಡುವ ಒಂದು ಗುರುತಿಸುವ ಶಕ್ತಿ ಇರುವುದರಿಂದ ಅವರು ಅದ್ರಾಕ್ಷೀತ್ ದೇವ ಸಮೂಹ ಪ್ರಾಣದೇವನ ಈ ಎಲ್ಲ ಕೆಲಸವನ್ನು ಕೂಡ, ಲಂಕೆಯಿಂದ ಹಾರಿದ್ದು, ಬೆಟ್ಟವನ್ನ ಕಿತ್ತು ಲಂಕೆಯತ್ತ ಹೊತ್ತು ಬಂದದ್ದು, ಆಗಸದಿಂದ ಬಂದು ಇಳಿದು ರಾಘವನ ಪದತಲಗಳಿಗೆ ರಾಘವಾಂಗ್ರೌ ಪ್ರಣತಂ ತತ್ ತ್ವಾಂ ಹಿ ಲೋಕಃ. ಲೋಕಃ ಅಂದ್ರೆ ತಿಳಿದ ಜನ, ಭಕ್ತರು, ನಿನ್ನನ್ನ ತಿಳಿದವರು ಲೋಕದಲ್ಲಿ ಲೋಕದರ್ಶನ ಅಂತ. ಜ್ಞಾನಿಗಳು ಅಥವಾ ದೇವತೆಗಳು
ಏಕಕ್ಷಣೇ ಅದ್ರಾಕ್ಷೀತ್, ಒಂದೇ ಕ್ಷಣದಲ್ಲಿ ಇಷ್ಟನ್ನು ಕೂಡ ಗಮನಿಸಿದ್ರು. ಏನು ವೇಗ, ಏನು ಅದೇನು ಬರೀ ಒಂದು ಸ್ಟೆಪ್ ಪಕ್ಕದ ಯಾವುದೋ ಒಂದು ಬಲ್ಲೆಗೆ ಹತ್ತಿ ಅಲ್ಲಿಂದ ಹೊತ್ತು ತಂದದ್ದಲ್ಲ. 50,000 ವ್ಯವಹಿತಂ ಯೋಜನೈ, 50,000 ಯೋಜನೆಗಳಷ್ಟು ದೂರದ ಮೃತ ಸಂಜೀವಿನಿ ಗಿಡಮೂಲಿಕೆಗಳಿರುವ ಪರ್ವತವನ್ನು ಸೇರ್ಲಿಕ್ಕೆ, ಬರ್ಲಿಕ್ಕೆ, ಕಿತ್ಲಿಕ್ಕೆ, ಬರ್ಲಿಕ್ಕೆ ಮತ್ತು ರಾಮಚಂದ್ರನಿಗೆ ನಮಸ್ಕರಿಸ್ಲಿಕ್ಕೆ ಒಂದೇ ಕ್ಷಣ ಸಾಕಾಯ್ತು. ಈ ವೇಗಕ್ಕೆ ನಾವು ಏನು ಅಂತ ಮಹಿಮೆ ಹೇಳುದು? ನಮ್ಗನ್ಸತ್ತೆ ಸಾಮಾನ್ಯ ಕಾವ್ಯದಲ್ಲಿ ನಮ್ಮ ಲೋಕದ ವ್ಯವಹಾರ ಹೇಗೆ ಅಂದ್ರೆ, ನಮ್ಗಾಗುದಿಲ್ಲ ಅಂದ್ರೆ ಬೇರೆ ಯಾರಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಮಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೊಂದು ಶರ ಬರೆದು ಕೊಡುತ್ತೇವೆ. ಅದೇ ನಮ್ಮ ಕಾವ್ಯ. ಅದಕ್ಕೆ ಹೇಳುದೇನು, ಕಾವ್ಯ ಸಮಯ ಇದೆಲ್ಲ ಒಂದು ಕಾವ್ಯದ ದೃಷ್ಟಿಯಿಂದ ಅಷ್ಟೇ ಹೇಳಿದ್ದು, ನಿಜ ಅಲ್ಲ ಅಂತ ಈ ರೀತಿ ಇದಕ್ಕೆ ಬಹಳ ಜನ ಬಹಳ ದೊಡ್ಡ ದೊಡ್ಡ ಅಲಂಕಾರ ಶಾಸ್ತ್ರಜ್ಞರು ಕೂಡ ವ್ಯಾಖ್ಯಾನ ಮಾಡುವಾಗ ಇದೆಲ್ಲ ಅತಿರೇಕ ಅಥವಾ ಇದೆಲ್ಲ ಅತಿಶಯ ಅಂತ ವಿವರಣೆ ಕೊಡ್ತಾರೆ. ಆದರೆ ಪ್ರಾಣದೇವರ ಮಹಿಮೆ ಏನು ಅಂತ ಅನ್ನೋದಕ್ಕೆ ನಮ್ಮೊಳಗೇನೆ ಕಾಲ ಅಡಿಗೆ ಮುಳ್ಳು ಚುಚ್ಚಿದ ತಕ್ಷಣ ನಮ್ಮ ಕೈ ಧಾವಿಸಿ ಅದನ್ನು ಕಿತ್ಬಿಡುತ್ತೆ. ಇದು ಒಂದೇ ಸೆಕೆಂಡ್ ನಲ್ಲಾಗುದು. ಆದ್ರೆ ಈ ಘಟನೆ ನಡೆಯುವ ಒಳಗಿನ ಕೆಲಸವನ್ನ ಗಮನಿಸಿದ್ರೆ ಎಷ್ಟು ಆ ಕಾಲಿನ ಚರ್ಮದ ಒಳಭಾಗಕ್ಕೆ ಒಂದು ಮುಳ್ಳು ಚುಚ್ಚುವ ಸಮಯದಲ್ಲೇ ಆ ನೋವಿನ ಎಚ್ಚರವನ್ನ ನರಗಳ ಮೂಲಕ ಅದು ಕಾಲಿನಿಂದ ನಾಭಿಯ ತನಕ, ಎದೆಯ ತನಕ, ತಲೆಯ ತನಕ ಬಂದು ಇದು ನೋವಿನ ಸೂಚಕವಾದ್ರಿಂದ ಇದನ್ನು ಬೇಗ ತೆಗಿಬೇಕು ಅನ್ನುವ ಮೆಸೇಜ್ ಅನ್ನು ವಾಪಸ್ ಕೊಟ್ಟು ತಕ್ಷಣ ಅದು ಕೈಯ ತನಕ ಹೋಗಿ ಕೈಯನ್ನ ಬುದ್ಧಿ ಪ್ರೇರೇಪಿಸಿ ಮರುಕ್ಷಣದಲ್ಲಿ ಕಾಲನ್ನ ಮೇಲಕ್ಕೆ ಎತ್ತುವಂತೆ ಮಾಡಿ, ಇದೆಲ್ಲ 1 ಸೆಕೆಂಡ್ ಅಲ್ಲಿ ಆಗ್ತಾ ಇದೆ. ಕಾಲನ್ನು ಎತ್ತಬೇಕು, ಒಂದು ಕಡೆ ಎಲ್ಲೋ ಕೂಡಬೇಕು, ಕೈಗೆ ಮೆಸೇಜ್ ಹೋಗ್ಬೇಕು, ಕೈಯ ಚಿಮಟಿಯಿಂದ ಆ ಮುಳ್ಳನ್ನ ತೆಗೆಯುವುದಕ್ಕೆ ಪ್ರಯತ್ನಿಸಿ ಕಿತ್ತು ಎಸೆದಾಗಲೇ ಅಬ್ಬಾ ಒಂದು ಸಮಾಧಾನ. ನಾವಂತೇವೆ ಇದೇನ್ ದೊಡ್ಡ ವಿಷಯ, ನೆನಪಾಯ್ತು ಮಾಡುತ್ತೇವೆ ಅಂತ. ಒಬ್ಬ ವಿದ್ಯಾರ್ಥಿ ಇದ್ದ, ಅವನಿಗೆ ನೀವು ಈಗ ಹೇಳಿದ್ರೆ ಅವನು 15 ನಿಮಿಷ ಬಿಟ್ಟು ರಿಯಾಕ್ಟ್ ಆಗ್ತಾನೆ. ಅಂದ್ರೆ ಮನಸ್ಸಿನಿಗೆ ನಾವು ಹೇಳಿದ ವಿಷಯ ತಲೆ ಒಳಗೆ ಹೋಗಿ ಅದು ಅರ್ಥ ಆಗಿ, ಈಗ ನೀವು ಹೇಳುವುದಾದ್ರೆ ಅವನಿಗೆ ಅರ್ಥ ಆಗಿಲ್ಲ ಅನ್ಕೋತೀರ. ಅರ್ಥ ಆಗುದು ಹಾಗಲ್ಲ. ಚಪ್ಲಿ ಎದುರುಗಡೆ ಇರುತ್ತೆ, ಚಪ್ಲಿಯನ್ನ ಹಾಕೋ ಅಂತ ಹೇಳಿದ್ರೆ ಅವನು ಚಪ್ಲಿ ಮುಂದೆ 15 ನಿಮಿಷ ನಿಂತಿರ್ತಾನೆ. ಆಯ್ತು ಅಂತ ಆಮೇಲೆ ಹೇಳಿ ಚಪ್ಲಿಯನ್ನು ಹಾಕೊಳ್ತಾನೆ. ಅಂದ್ರೆ ಅದು ನಾವು ಹೇಳಿದ ಮಾತು ತಲೆ ಒಳಗೆ ಹೋಗಿ ಅಲ್ಲಿ ಅದು ಏನ್ ವಿಷಯ ಹೇಳಿದ್ದಾರೆ ಅಂತ ಅದನ್ನ ಗ್ರಹಿಸಿ ಅದನ್ನ ವಾಪಸ್ಸು ಕಾಲಿಗೆ ಚಪ್ಪಲಿ ಹಾಕೋ ಅನ್ನುವ ನಾವು ಕೊಟ್ಟ ಮೆಸೇಜ್ ಅದು ಒಳಗಿನಿಂದ ಕೊಡುವಾಗ ಅಷ್ಟು ಹೊತ್ತಾಗುತ್ತೆ. ಆಶ್ಚರ್ಯ ಆಗುತ್ತೆ ಆ ವ್ಯಕ್ತಿಯನ್ನು ನೋಡಿದ್ರೆ. ನೀವೇನ್ ಹೇಳಿದ್ರು 15 ನಿಮಿಷದ ನಂತರ ಅದಕ್ಕೆ ಆದ್ರೆ ಪಾಠವನ್ನು ಚೆನ್ನಾಗಿ ಕಲಿತಾನೆ, ಒಪ್ಪಿಸ್ತಾನೆ. ಆದ್ರೆ ಎಲ್ಲವೂ 15 ನಿಮಿಷ ಲೇಟ್. ಅವನನ್ನು ಫಸ್ಟ್ ಟೈಮ್ ಯಾರು ನೋಡಿದವರು ಮಹಾ ದಡ್ಡ ಅಂತ ಅನ್ಕೋತಾರೆ. ಆದ್ರೆ ಇಡೀ ತರಗತಿಯಲ್ಲಿ ಅವನಿಗಿಂತ ಹುಷಾರಿನವನು ಇನ್ನೊಬ್ಬನನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನ ಒಂದೇ ಒಂದು ಸಮಸ್ಯೆ ಏನು ಅಂದ್ರೆ ಹೇಳಿದ್ದನ್ನ ಮರುಕ್ಷಣದಲ್ಲಿ ಅವನಿಗೆ ಅದನ್ನ ಪ್ರತಿಕ್ರಿಯಿಸ್ಲಿಕ್ಕೆ ಆಗಲ್ಲ. ನಮ್ಗೆ ದೇವ್ರು ಎಷ್ಟು ಅನುಕೂಲ ಮಾಡಿದಾನೆ ಅಂದ್ರೆ ಅಂತ ವ್ಯಕ್ತಿಯನ್ನು ಒಬ್ಬನ ನೋಡಿದ್ಮೇಲೆ ನಮ್ಗೆ ಇದಿಲ್ಲ, ಅದಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ ಅಂತ ಬರೀ ಇಲ್ಲಗಳ ಮಧ್ಯದಲ್ಲೇ ನಾವು ಸಾಯುವುದರ ಮಧ್ಯದಲ್ಲಿ ಇಂಥ ಒಂದು ಪ್ರಸಂಗವನ್ನು ಒಂದು ಸರ್ತಿ ಕಣ್ಣಾರೆ ಕಂಡ್ರೆ ಆವಾಗ ದೇವ್ರು ನಮ್ಗೆ ಎಷ್ಟು ಉಪಕಾರ ಮಾಡಿದ್ದಾನೆ ಅಂತ ಅನ್ಸುತ್ತೆ.
ಆಯ್ತು. ರಾಮಚಂದ್ರನ ಪಾದದ ಬುಡಕ್ಕೆ ತಂದೊಪ್ಪಿಸಿ ಸಂಜೀವಿನಿ ಔಷಧದ ಉಪಯೋಗವನ್ನು ಸುಷೇಣನ ಮೂಲಕ ಮಾಡಿಸಿದ್ದಾಯ್ತು. ಮುಂದೇನು? ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸ ಉಚ್ಚ ತಾವತ್ ವಿಸ್ತಾರವಾಂಶ್ಚಾಪ್ಯುಪಲಲವ ಇವ ವ್ಯಗ್ರ ಬುದ್ಧ್ಯಾ ತ್ವಯಾತಃ ಸ್ವಸ್ಥಾನಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾಗಿಭೂತ್ ಕಪಿವರ ವಪುಷಸ್ತೆ ನಮಃ ಕೌಶಲಾಯ. ಪ್ರಾಣದೇವನ ಮತ್ತೊಂದು ಮಹಿಮೆಯನ್ನ ಮತ್ತು ಮುಂದುವರಿದ ಮಹಿಮೆಯನ್ನ ಈ ಪದ್ಯ ಹೇಳುತ್ತೆ. ಅವರು ಸಂಬೋಧನೆ ಮಾಡುವಂತದ್ದು ಅರಿವಿನ ಮೂಟೆಯೇ, ಶತಂ ಅತುಲಮತೆ ಅಂತ ಸಂಬೋಧನೆ. ಯೋಜನಾನಾಂ ಶತಂ 100 ಯೋಜನದಷ್ಟು ಎತ್ತರಕ್ಕೆ ಹಾರಿ ಆ ಬೆಟ್ಟವನ್ನ ಮತ್ತೆ ಮೊದಲಿನಂತೆ ಅಲ್ಲಿಂದನೇ ಎಸೆದಿದ್ದಾನೆ. ಅದು ಹೇಗೆ? ತುಂಬಾ ತಲೆ ಕೆಡಿಸಿಕೊಂಡು 100 ಸರ್ತಿ ಗುರಿ ಇಟ್ಟು 5 ಸರ್ತಿ ಕೆಳಗಿಳಿಸಿ ತಲೆ ಕೆಡಿಸಿಕೊಂಡಲ್ಲ. ಬೆಟ್ಟ ಕೆಲಸ ಮುಗಿಯಿತು ಅಂತ ತಕ್ಷಣ ಆಕಾಶಕ್ಕೆ ನೆಗೆದದ್ದು, ಎತ್ತರದಿಂದ ಅದನ್ನ ಬೀಸಿ ಒಗೆದದ್ದು. ಆಶ್ಚರ್ಯ ಏನು ಅಂದ್ರೆ ಅದು ಎಸೆದ ಹೊತ್ತಿಗೆ ಆ ಭಾಗದ ಯಾವುದೇ ಪದಾರ್ಥಗಳು ಗಾಳಿಗೆ ನಾವೀಗ ಏನಾದ್ರೂ ಒಂದು ಜೋರಾಗಿ ಎಸೆದ್ರೆ ಅದರಲ್ಲಿ ಹಗುರ ಇದ್ದದ್ದೆಲ್ಲ ಹಾರಿ ಕೊನೆಗೆ ಭಾರ ಇದ್ದದ್ ಮಾತ್ರ ಅಲ್ಲಿ ಹೋಗ್ಬೀಳುತ್ತೆ. ಹನುಮಂತನ ಎಸೆತದ ವೈಶಿಷ್ಟ್ಯ ಏನಿತ್ತು ಅಂದ್ರೆ ಅದರಲ್ಲಿ ಒಂದು ಸಣ್ಣ ತುಂಡು ಕೂಡ ಅದು ಜಾರಿ ಹೋಗ್ಬಾರ್ದು. ಹಾಗೆ ಆಯಾ ಕಲ್ಲಿನ ತುಣುಕುಗಳು ಆಯಾ ತಾಣದಲ್ಲಿಯೇ ಒಂದು ಸಣ್ಣ ಚಡಿ ಬಿಡದೆ, ಚಡಿ ಅಂದ್ರೆ ಬಿರುಕು, ಈ ಮೊದ್ಲು ಯಾರೋ ಕಿತ್ತು ಇದನ್ನ ನೋಡಿದ್ದಾರೆ ಅನ್ಸುತ್ತೆ ಅಂತ ಕಿತ್ತ ಗುರುತು ಕೂಡ ಸಿಗದ ಹಾಗೆ ಒಂದ್ ಸಣ್ಣ ಕಲ್ಲನ್ನ ಎಸೆದು ಗುರಿ ಹಿಡಿದು ಎಸೆಯುವಾಗ ಎಷ್ಟು ಅನಾಯಾಸವಾಗಿ ಒಂದು ಮಗು ಎಸೆಯುತ್ತೋ ಹಾಗೆ ಪ್ರಾಣದೇವ ಇಡೀ ಆ ಎತ್ತರದ ಬೆಟ್ಟವನ್ನ ಮತ್ತೆ ಅದೇ ಜಾಗಕ್ಕೆ ಕಳುಹಿಸಿದ್ದಾನೆ. ಎಸೆದಿದ್ದಾನೆ ಅಂತಂದ್ರೆ ನಾವು ಎಸೆಯೋ ತರ ಇರುತ್ತೆ, ಅಲ್ಲಿ ಇಟ್ಟು ಬಂದ ಹಾಗಿತ್ತು ಅಂತ ಹೇಳ್ತಾನೆ. ಕಿತ್ತ ಬಗ್ಗೆ ಸುದ್ದಿ ಇರ್ಲಿಲ್ಲ ಅಂತ. 2 ಅಂಶ ಇದರಲ್ಲಿ. ಒಂದು, ಮೊದಲು ಹೇಗಿತ್ತೋ ಹಾಗೆ ಇಡುದು. ಎರಡನೇದ್ದು, ಇಡುವುದು ಅನ್ನೋದೇ ದೊಡ್ಡದು. ಅಲ್ಲೇ ಇಡುವುದು ಅನ್ನೋದೇ ನಾವು ಮರ್ತು ಬಿಡುತ್ತೇವೆ. ಎಲ್ಲಿಯೋ ಕಿತ್ತುತ್ತೇವೆ, ಎಲ್ಲೋ ತೆಗಿತೇವೆ, ಎಲ್ಲೋ ಇಡುತ್ತೇವೆ. ಯಾರದ್ದು ಒಂದು ಪದಾರ್ಥ ನಾವು ಅಲ್ಲಿಂದ ತಗೊಂಡ್ವಿ ವಾಪಸ್ ಅವ್ರು ಇನ್ನೊಮ್ಮೆ ಹುಡುಕುವಾಗ ಅಲ್ಲಿ ಸಿಗಲ್ಲ. ಅವ್ರಿಗೆ ನಮ್ಮನ್ ಕೇಳ್ಬೇಕು ಅವ್ರು ಎಲ್ಲಿದ್ಯಪ್ಪ ಅಂತ. ಯಾವುದೇ ಒಂದು ವಸ್ತುವನ್ನ ನಾವು ಒಂದು ಪದಾರ್ಥವನ್ನ ತಗೊಂಡ್ಮೇಲೆ ಅದನ್ನ ವಾಪಸ್ ಅಲ್ಲೇ ಇಡಬೇಕಾದೊಂದು ಕ್ರಮ, ಅದನ್ನ ಪ್ರಾಣದೇವ ತೋರಿಸಿದ. ಎರಡನೇದು, ಪ್ರಾಪರ್ ಆಗಿ ಅದು ಎಲ್ಲಿಂದ ತೆಗೆದುವೋ ಅಲ್ಲೇ ಇಡಬೇಕು. ಇಟ್ಟಿದ್ದೇನೆ ನಿಮ್ ಬ್ಯಾಗ್ ಅಲ್ಲೆಲ್ಲೋ ನೋಡ್ಕೊಳ್ಳಿ ಅಂತ ಬೇಜವಾಬ್ದಾರಿತನದಿಂದ ಮಾಡ್ಲಿಲ್ಲ. ಮಾಡಿದ್ದವನು ಅನಾಯಾಸವಾಗಿ, ಆದ್ರೆ ಕೆಲಸ ಎಡವಟ್ಟಾಗ್ಲಿಲ್ಲ. ಮತ್ತೆ 4 ಜನ ಆ ಕೆಲಸ, ಅಯ್ಯೋ ಇವನೊಂದೇನೋ ಕೆಲಸ ಮಾಡಿದ್ರೆ ನಾವು ಮತ್ತೆ 4 ಕೆಲಸ ಮಾಡ್ಬೇಕು ಅನ್ನುವಂತ ರೀತಿಯ ದುಸ್ಥಿತಿ ಇರ್ಲಿಲ್ಲ. ಅತ್ಯಂತ ಸಹಜವಾಗಿ ಇತ್ತು. ಆದ್ರಿಂದಾಗಿ ಎಲೈ ಅತುಲ ಮತೆ, ಅಸಾಧಾರಣವಾದ ಬುದ್ಧಿಯುಳ್ಳವನೇ, ನೀನು ಈ ಸಂಜೀವಿನಿ ಪರ್ವತದ ಕಾರ್ಯಭಾರ ಮುಗಿದ ಮೇಲೆ ಮತ್ತೆ ಆಗಸಕ್ಕೆ ನೆಗೆದು
100 ಯೋಜನೆದಷ್ಟು ಎತ್ತರದಲ್ಲಿ ನಿಂತು ಆ ಬೆಟ್ಟವನ್ನು ಅನಾಯಾಸವಾಗಿ ಲೆಕ್ಕಕ್ಕೆ ಇಲ್ಲ ಅನ್ನುವ ಹಾಗೆ ಉಪಲ ಲವ, ಉಪಲ ಅಂದ್ರೆ ಕಲ್ಲು, ಲವ ಅಂದ್ರೆ ಸಣ್ಣದು, ಸಣ್ಣ ಕಲ್ಲಿನ ಚೂರೊಂದನ್ನ ವ್ಯಗ್ರ ಬುದ್ಧಿಯ ಇದನ್ನ ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ಅಯ್ಯೋ ಅಂತ ಟೆನ್ಷನ್ ಮಾಡ್ಕೊಳ್ಳದೆ ಅತ್ಯಂತ ಇದೊಂದು ಕೆಲಸ ವಾಪಸ್ ಮುಗಿಸ್ಬಿಡೋಣ ಅನ್ನುವ ಒಂದು ಸಹಜವಾದ ಕೆಲಸದ ಮೇಲೆ ಅಸಡ್ಡೆ ಅಲ್ಲ. ಕೆಲಸ ಮಾಡುವ ವಿಷಯದಲ್ಲಿ ಇದನ್ನೆಂತ ಕೆಲಸ ಆಗಲ್ಲ, ಇದೇನ್ ದೊಡ್ಡ ಕೆಲಸ, 1 ನಿಮಿಷದಲ್ಲಿ ಮಾಡಿ ಮುಗಿಸ್ತೇನೆ ಅನ್ನುವ ಹಾಗೆ ವ್ಯಗ್ರ ಬುದ್ಧಿಯ ತ್ವಯ ಸ್ವಸ್ಥಾನ ಸ್ಥಿತ ಅತಿಸ್ಥಿರ ಶಕಲ ಶಿಲಾಜಾಲ ಸಂಶ್ಲೇಷಣ ನಷ್ಟಚ್ಛೇದಾಂಕ ಆಯಾ ಸ್ವಸ್ಥಾನ ತನ್ನ ತಾಣದಲ್ಲಿಯೇ ಕಲ್ಲಿನ ತುಣುಕುಗಳು ಹಾಗೆ ಮಧ್ಯದಲ್ಲಿ ಗೆರೆ ಬಿಡದೆ ಕಚ್ಚಿಕೊಳ್ಳುವ ಹಾಗೆ ಸಣ್ಣ ಗುರುತು ಗೊತ್ತಾಗದಂತೆ ಸಂಶ್ಲೇಷ ನಷ್ಟಚ್ಛೇದಾಂಕ ಅಂಟಿಕೊಂಡಿತು. ಶಿಲಾಜಾಲಗಳು, ಕಲ್ಲುಗಳೆಲ್ಲ ಉದುರಿ ಎಲ್ಲೋ ಹೋಗಿ ಬಿದ್ದು ಇದೇ ಬೆಟ್ಟನ ಆವಾಗ ತಗೊಂಡೋಗಿದ್ದು ಅಂತ ಯಾರು ಕೇಳಬಾರ್ದು. ಇದು ಕಿತ್ತಿದಾರ ಗೊತ್ತೇ ಆಗಲ್ವೇ, ಎಷ್ಟಿದಾರ ಅಲ್ಲಿಂದ ಎಷ್ಟು ದೂರಕ್ಕೆ, ಏನು ವ್ಯತ್ಯಾಸವೇ ಗೊತ್ತಾಗ್ತಿಲ್ವಲ್ಲ ಅನ್ನುವ ಹಾಗೆ ನಾಜೂಕಿನಿಂದ ಇದನ್ನ ಹೇಳಿದ್ರೆ ನಾವು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಇಂತಹ ಕೆಲವೆಲ್ಲ ಈ ಚಾಲೆಂಜ್ಗಳನ್ನ ಸಣ್ಣ ಸಣ್ಣ ವಿಡಿಯೋಗಳಲ್ಲಿ ಅನೇಕ ಜನ ಬಾಗಿಲು ತೆಗೆದ ತಕ್ಷಣ ಒಂದು 15-20 ಮೀಟರ್ ದೂರದಲ್ಲಿರುವಂತಹ ಕೀ ಚೈನ್ ನ ಕೊಂಡಿಗೆ ಅವರು ಗಾಡಿ ಕೀಯನ್ನು ಹೀಗೆ ಎಸಿತಾರೆ. ಎಷ್ಟರ ಕರೆಕ್ಟ್ ಹೋಗಿ ಆ ಕೀ ಚೈನ್ ಇರುವ ಕೊಂಡಿಗೆ ಹೋಗಿ ಸಿಕ್ಕೊಳುತ್ತೆ. ಅದೇನು ಇಷ್ಟು ಸಣ್ಣ ಬೆರಳಿಗೆ ಹಾಕುವಷ್ಟೇ ಅಗಲದ ವೃತ್ತಾಕಾರದ ಉಂಗುರ ಇರುತ್ತೆ. ಹೀಗೆ ಕೀ ಸಮೇತ ಹೀಗೆ ಎಸಿತಾರೆ, ಎಷ್ಟರ ಕರೆಕ್ಟ್ ಅಲ್ಲಿ ಹೋಗಿ ಬಿಡುತ್ತೆ. ಅದು ಹೇಗೆ ಅವರು ಹೊರಗೆ ಬರುವಾಗ ತಿರುಗಿ ಎಡಗೈಯಿಂದ ಹಿಂಗೆ ಎಸಿತಾರೆ. ನೀವು ಇದು ನೋಡಿದ್ರೆ ಈ ಥ್ರೋ ಬಾಲ್ ನಲ್ಲಿ ತುಂಬಾ ಚೆನ್ನಾಗಿ ಸಾಧಿಸಿದವರು ಈ ತುದಿಯಿಂದ ಆ ತುದಿಗೆ ಇಲ್ಲಿಂದ ಎಸಿತಾರೆ, ಎಸ್ತ್ರ ಸೀದಾ ಹೋಗಿ ಅದರ ಬಾಸ್ಕೆಟ್ ಒಳಗೆ ಬೀಳುತ್ತೆ. ಅಷ್ಟು ಒಳ್ಳೆ ಪ್ರಾಕ್ಟೀಸ್ ಇರುತ್ತೆ. ಅವರು ನೋಡುವುದೂ ಇಲ್ಲ, ಹಿಂದಿನಿಂದ ಹೀಗೆ ತಿರುಗಿ ಮೇಲಕ್ಕೆ ಎಸಿತಾರೆ, ಅದು ಕರೆಕ್ಟ್ ಹೋಗಿ ಅಲ್ಲಿಗೆ ಬೀಳುತ್ತೆ. ಇದೆಲ್ಲ ನೋಡುವಾಗ ನಾವು ಆಶ್ಚರ್ಯ ಪಡ್ತೀವಿ. ಓಹೋ, ಅದನ್ನು ವಿಡಿಯೋ ಫಾರ್ವರ್ಡ್ ಮಾಡುದೇನು, ನೋಡುದೇನು, ಲೈಕ್ ಮಾಡುದೇನು, ಖುಷಿ ಪಡುದೇನು ಅಷ್ಟೇ. ಆಮೇಲೆ ಒಳಗಿನಿಂದ ಏನು ಸುತ್ತ ಗೊತ್ತಿಲ್ಲ, ಇದನ್ನೇ ಎಡಿಟ್ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅನ್ಕೋತಾರೆ. ಆದ್ರೆ ಅಂತ ವ್ಯಕ್ತಿಗಳು ಈಗಲೂ ಬೇಕಾದಷ್ಟು ಅಂತ ಕೆಲಸ ಮಾಡೋರಿದ್ದಾರೆ. ಇದೆಲ್ಲ ಲೆಕ್ಕಾಚಾರ, ಗಣಿತ. ಎಷ್ಟು ಭಾರವನ್ನ ಎಷ್ಟು ಬಲ ಹಾಕಿ ಎಷ್ಟು ಎತ್ತರದಿಂದ ಎಸೆದ್ರೆ ಎಷ್ಟು ಹೊತ್ತಿಗೆ ಹೋಗಿ ಅದು ಎಷ್ಟು ಕ್ರಮದಲ್ಲಿ ಹೋಗಿ ಬೀಳುತ್ತೆ ಅನ್ನೋದಿಷ್ಟು ಕೂಡ ತಲೆಯಲ್ಲಿ ಲೆಕ್ಕಾಚಾರ ಹುಟ್ಟುತ್ತೆ. ನಮ್ಗೆ ಅಂದಾಜಿಲ್ಲ ಅಷ್ಟೇ ತಲೆ ಏನೆಲ್ಲ ಕೆಲಸ ಮಾಡುತ್ತೆ ಅಂತ. ಈ ಗಾಡಿಯಲ್ಲಿ ಹೋಗ್ತಾ ಇರುವಾಗ್ಲೇ ಲಗೇಜ್ ಹಾಕೋದಿರುತ್ತೆ ಕೆಲವರು, ಅದು ಹೋಗ್ತಾ ಇರುತ್ತೆ, ಇಲ್ಲಿಂದ ಎಸಿತಾರೆ, ಅದು ಸೀದಾ ಬಾಗಿಲೊಳಗೆ ಹೋಗಿ ಒಳಗ್ ಬೀಳುತ್ತೆ. ಅದು ಹೋಗೋ ಮೂಮೆಂಟ್ ಇರುವಂತದ್ರಲ್ಲಿ ಈ ಕೆಲಸ ಮಾಡೋದು ಕಷ್ಟ. ಕೆಲವರು ಈ ಪೇಪರ್ ಎಸೆಯೋರು ಎಷ್ಟು ಚೆನ್ನಾಗಿ ಎಸಿತಾರೆ ಅಂದ್ರೆ ಒಂದು ಸಣ್ಣ ಕಂಬಿ ಇರುತ್ತೆ, ಅಷ್ಟೇ ಗ್ಯಾಪ್ ಅಲ್ಲಿ ಅವ್ರ ಗಾಡಿಯಲ್ಲಿ ಹೋಗ್ತಾ 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 ಅದನ್ನೊಂದು ರೋಲ್ ಮಾಡಿ ಒಂದು ಹಗ್ಗದಲ್ಲಿ ಕಟ್ಟಿ ಹೋಗ್ತಾ ಸೀದಾ ಹೀಗೆ ಎಸಿತಾರೆ. ಎಸ್ತ್ರ ಸೀದಾ ಕಿಟಕಿ ಒಳಗಿನಿಂದ ಮನೆ ಒಳಗ್ ಬಂದ್ ಬೀಳುತ್ತೆ. ಹೊರಗೆ ಹಾಕಿದ್ರೆ ಮಳೆಗೆ ಅಥವಾ ಇನ್ನೇನು ಮಂಜಿಗೆ ಒದ್ದೆ ಆಗಿ ಹಾಳಾಗುತ್ತೆ ಅಂತ ಕಂಪ್ಲೇಂಟ್ ಇರುತ್ತೆ. ಅಭ್ಯಾಸ ಆಗಿ 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 ಮೊದಲು 4-5 ಸತಿ ಬಯಸ್ಕೊಂಡಿರ್ತಾರೆ. ಆಮೇಲೆ ಅತ್ಯಂತ ಅನಾಯಾಸವಾಗಿ ಮನೆಯ ಒಳಗಿನ ಚಾವಡಿಗೆ ಹಾಕಿ ಹೋಗ್ತಾರೆ. ಅಂದ್ರೆ ಇದು ಅವ್ರೇನ್ ನಿಲ್ಲಿಸಿ ನೋಡಿ ಎಸೆಯುವುದು ಅಲ್ಲ, ಹೋಗ್ತಾ ಇರ್ತಾರೆ, ತೆಗ್ದಿಟ್ಕೊಂಡಿರ್ತಾನೆ ಮನೆ ಎದುರುಗಡೆ. ಹೀಗೆ ಬಂದ ತಕ್ಷಣ ಎಸಿತಾನೆ, ಸೀದಾ ಬಂದು ಹೆಬ್ಬಾಗಿಲಿಂದ ಒಳಗಿನಿಂದ ಅಂಗಣಕ್ಕೆ ಬಂದು ಬೀಳುತ್ತೆ ಅಥವಾ ಚಾವಡಿಗೆ ಬಂದು ಬೀಳುತ್ತೆ. ಇದೆಲ್ಲ ಲೋಕದಲ್ಲಿಯೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದವರ ಕೈಯಲ್ಲಿ ಇಂಥ ಪ್ರಕ್ರಿಯೆಗಳು ನಡೆಯುವುದನ್ನು ನಮಗೆ ಕಣ್ಣಿಗೆ ಕಾಣುವಂತಿದೆ. ಆದ್ರೆ ಇದು ಸ್ವಲ್ಪ ದೊಡ್ಡದು,
50,000 ಯೋಜನದಷ್ಟು ದೂರಕ್ಕೆ ಎಸೆಯುವುದು ಅಂದ್ರೆ ಅಂತ 50,000 ಯೋಜನೆಯ ಬಗೆಗೆ ಲೆಕ್ಕಾಚಾರ ಮಾಡುವ ಬುದ್ಧಿ ಇದ್ದವನಿಗೆ ಮಾತ್ರ ಸಾಧ್ಯ. ಪ್ರಾಣದೇವನಂತವನಿಗೆ ಎಸೆದ ಅಂತಹ ಕೌಶಲದಿಂದ ಕೂಡಿದ ನಿನ್ನ ಆ ವ್ಯಕ್ತಿತ್ವಕ್ಕೆ ನಮಸ್ತೆ ಕೌಶಲಾಯ. ನಿನ್ನ ಈ ಕೌಶಲಕ್ಕೆ, ಚಮತ್ಕಾರದ ಕಾರ್ಯಕ್ಕೆ, ಕಪಿರೂಪ ತೊಟ್ಟು ನೀನು ಮಾಡಿದ ಚಮತ್ಕಾರದ ಕಾರ್ಯಕ್ಕೆ ನನ್ನ ನಮಸ್ಕಾರಗಳನ್ನು ಎಷ್ಟು ತಿಳಿಸಿದ್ರೂ ಕಮ್ಮಿನೇ. ದೃಷ್ಟ್ವಾ ದುಷ್ಟಾಧಿಪೋರಃ ಸ್ಫುಟಿತ ಕನಕ ಸದ್ವರ್ಮ ಗೃಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಆಟಕಾದ್ರಿ ಪ್ರಕಟ ತಟ ತಟಾಕಾತಿ ಶಂಕಃ ಜನಃ ಅಭೂತ್. ಏನ ಆಜೌ ರಾವಣಾರಿ ಪ್ರಿಯ ನಟನ ಪಟುಃ ಮುಷ್ಟಿಃ ಇಷ್ಟಂ ಪ್ರದೇಷ್ಟುಂ ಕಿಂ ನೇಷ್ಟೇ ಮೇಸತೇಷ್ಟಾ ಪದಕಟಕ ತಟಿತ್ ಕೋಟಿ ಬಾಂಬೃಷ್ಟಕಾಷ್ಟಃ. ದುಷ್ಟಾಧಿಪೋರಃ ದುಷ್ಟಾಧಿಪಸ್ಯ ಉರಃ. ರಾವಣನ ಎದೆ ಸ್ಫುಟಿತ ಕನಕ ಸದ್ವರ್ಮ ಗೃಷ್ಟಾಸ್ತಿ ಕೂಟಂ. ಒಳ್ಳೆಯ ಬಂಗಾರದ ಕವಚದ ಒಳಭಾಗದಲ್ಲಿ ಬೆಚ್ಚಗೆ ಕೂತಿದ್ದಂತಹ ಎದೆಗೂಡಿನ ಮಧ್ಯಕ್ಕೆ ನೀನೊಂದು ಗುದ್ದಿದಾಗ ಅವನಿಗೆ ಉಸಿರೇ ನಿಂತೋಯ್ತು. ಚಿನ್ನದ ಆ ಕವಚ ಪುಡಿಯಾಯಿತು. ಎದೆಯು ಒಳಗಿನಿಂದ ತುಂಬಾ ಗಾಬರಿಗೊಂಡಿತು. ಆ ಗುದ್ದಿಗೆ ರಾವಣನ ಎದೆ ನಡುಕ ಹತ್ತಿತು. ಗೂಡು ಅಂದ್ರೆ ಈ ಹೊರಗಿನ ಕವಚ ಪುಡಿಯಾಯಿತು, ಒಳಗಿನ ಎದೆ ಎಲುಬಿನ ಹಂದರವೇ ನಡುಗಿ ಹೋಯಿತು. ನಿಷ್ಪಿಷ್ಟಂ ಹಾಟಕಾದ್ರೆ ಪ್ರಕಟ ತಟ ತಟಾಕಾತಿ ಶಂಕಃ. ಜನರಿಗೆ ಮೇಲ್ನಿಂದ ಚಿನ್ನದ ಕಟ್ಟು ಒಡೆದು ನಿಂತಾಗ ಒಂದು ಬೆಟ್ಟದ ಮೇಲೆ ಒಂದು ಕೆರೆ ಆಗ್ಬಿಟ್ಟಿದೆ, ಆ ಗೂಡು ಒಡೆದು ಅಲ್ಲಿ ನೆತ್ತರು ಹರಿಯುವಾಗ ಒಂದು ಮೇಲೆ ಒಂದು ಕೆರೆಯೋ ಏನೋ ನಿರ್ಮಾಣವಾಗಿದೆ. ಏನ ಆಜೌ ರಾವಣಾರಿ ಪ್ರಿಯ ನಟನ ಪಟರು ಮುಷ್ಟಿವಿಷ್ಟಂ ಪ್ರದೇಷ್ಟುಂ. ಶ್ರೀರಾಮಚಂದ್ರನಿಗೆ ಪ್ರಿಯವಾದದ್ದನ್ನ ಮಾಡುವುದರಲ್ಲಿ ಅತ್ಯಂತ ಜಾಣ ಈ ಕಪಿಯ ಮುಷ್ಟಿ. ಹಾಗಾಗಿ ರಾವಣನಿಗೆ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ಒಳಗೆ ಕೊಟ್ಟಿದ್ದಾನಾಗ್ಲೇ. ಆದ್ರೆ ಅವನು ತಿದ್ದಿಕೊಳ್ಳಿಲ್ಲ. ಆದ್ರಿಂದ ಮತ್ತೆ ಮತ್ತೆ ಕೊಡುವ ಎಚ್ಚರಿಕೆ ಎನ್ನುವ ಹಾಗೆ. ಎಷ್ಟು ರಾಮಚಂದ್ರನ ಬಗ್ಗೆ ಕಾಳಜಿ ಅಂದ್ರೆ, ಸೀತೆಯನ್ನ ನೋಯಿಸಿದ್ಯಾ, ಇದಕ್ಕೆ ಸರಿಯಾಗಿ ನಿನಗೆ ಈ ಎದೆಗೂಡಿಗೆ ಕೊಟ್ಟ ಏಟು ನಿನ್ನನ್ನ ಒಂದ್ಸರ್ತಿ ಯಮನ ಬಾಗಿಲಿನ ತನಕ ಕರ್ಕೊಂಡು ಹೋಗಿ ಬರುತ್ತೆ. ಆದ್ರೆ ರಾಮಚಂದ್ರನ ಪಾಲು, ರಾಮಚಂದ್ರನ ಸೊತ್ತು ಅನ್ನುವ ಕಾರಣಕ್ಕಾಗಿ ನಿನ್ನನ್ನು ಬಿಟ್ಟಿದ್ದೇನೆ ಅಂತಾನೂ ಹೇಳುತ್ತಾನೆ. ಹಾಗೆ ರಾಮಚಂದ್ರನಿಗೆ ಅತ್ಯಂತ ಪ್ರಿಯವಾದದ್ದನ್ನೇ ಮಾಡುವ ಬಯಕೆ ಉಳ್ಳ ಹನುಮಂತನ ಈ ಮುಷ್ಟಿ ಚಿನ್ನದ ವಲಯದಿಂದ ಶೋಭಿಸ್ತಾ ಇದೆ. ಅದು ಎಂತದ್ದು? ಕೋಟಿ ಭಾಮೃಷ್ಟ ಕಾಷ್ಟ. ಕೋಟಿ ಕೋಟಿ ಬಂಗಾರದ ಪದಾರ್ಥಗಳು ಒಟ್ಟಾದಾಗ ಬೆಳಕು ಚೆಲ್ಲುವ ಬಗೆ ಎಂತದ್ದೋ ಅಂತ ಬೆಳಕಿನ ರಾಶಿಯನ್ನ ಮರಳಿ ತುಂಬಿಕೊಂಡ ಹನುಮಂತ ತನ್ನ ಮುಷ್ಟಿಯಿಂದ ಚೆನ್ನಾಗಿ ರಾವಣನಿಗೆ ಕಷ್ಟ ಕೊಟ್ಟ ಅನ್ನೋದು ಒಟ್ಟು ತಾತ್ಪರ್ಯ.
ಹನುಮಂತ ಇಷ್ಟಪಟ್ಟ ಅಂದ್ರೆ ತನ್ನ ಬಯಕೆ ಯಾವುದಾದ್ರೂ ನಡೆಯುತ್ತೆ. ಅಂತಹದ್ರಲ್ಲಿ ರಾಮಚಂದ್ರನಿಗೆ ಪ್ರಿಯವಾಗುವಂತೆ ಅವನ ಪ್ರಿಯತಮೆಗೆ ಕೊಟ್ಟ ಉಪದ್ರವದ ಒಂದು ಶಿಕ್ಷಾರೂಪವಾದ ವೇದನೆಯನ್ನ ಉಂಟು ಮಾಡುವುದಕ್ಕೆ ಹನುಮಂತ ಎದೆಗೆ ತನ್ನ ಕೈಯಿಂದ ಗುದ್ದಿ ಸಾವರಿಸಿಕೊಳ್ಳುವಷ್ಟರಲ್ಲಿ ಮತ್ತೆ ಯುದ್ಧ ಮುಂದುವರಿಯಿತು ಅಂತ ರಾಮಾಯಣವು ಹೇಳುತ್ತೆ. ಹೀಗೆ ಹನುಮಂತನ ಮುಷ್ಟಿ ಅತ್ಯಂತ ಜಾಣತನದಿಂದ ಕೂಡಿದ್ದು, ಅತ್ಯಂತ ವೈಮನಸ್ಯದಿಂದ ಸೇರಿದ್ದು. ಅಂದ್ರೆ ಅವನಿಗೆ ರಾವಣನಿಗೆ ಭಯ ಇತ್ತು, ಜೋರಾಗಿ ಹೊಡೆದ್ರೆ ಸತ್ತೇ ಹೋಗ್ತೇನೆ ಅಂತ. ಆದ್ರೂ ಶಭಾಷ್ ಅಂದ. ಹನುಮಂತ ಹೇಳಿದ, ನಾನು ಮುಟ್ಟಿದ್ದು ಹೊಡೆದಿದ್ದಲ್ಲ, ಮುಟ್ಟಿದ್ರೆ ನೀನ್ ಶಭಾಷ್ ಹೇಳಿಕ್ ಇರ್ತಿರ್ಲಿಲ್ಲ ಅಂದ. ಅಂತಹ ಮುಷ್ಟಿಯ ಬಗೆಗೆ ಇಲ್ಲಿ ಹೇಳಿದ್ದು, ಅದ್ಭುತವಾದ ಮುಷ್ಟಿ ಅಂತ. ಸರಿ, ಸಾಕು. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು.